ಎಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಾಜಿ. ಇಂದು ಸಂಪೂರ್ಣ ಜಗತ್ತಿನ ಚಿತ್ತ ಮಧ್ಯಪ್ರಾಚ್ಯದತ್ತ ನೆಟ್ಟಿರುವಂತ ವಿಶೇಷವಾಗಿ ಎರಡು ದೇಶಗಳ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ ವಿಶ್ವದ ಚರ್ಚೆಯ ವಿಷಯವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ವೈಮನಸ್ಸು ಇತ್ತೀಚಿನದಲ್ಲ. ಇದು ಸುಮಾರು 40 ವರ್ಷಗಳ ಹಿಂದಿನಿಂದಲೂ ಇದೆ. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಬಹಿರಂಗವಾಗಿ ಇಸ್ರೇಲ್ ಅನ್ನು ತನ್ನ ಶತ್ರು ರಾಷ್ಟ್ರವೆಂದು ಘೋಷಿಸಿತು. ಇರಾನ್ನ ನಿಲುವು ಏನಂದ್ರೆ, ಇಸ್ರೇಲ್ ಒಂದು ಅಕ್ರಮ ರಾಷ್ಟ್ರ. ಇದಕ್ಕೆ ವಿರುದ್ಧವಾಗಿ ಇಸ್ರೇಲ್ಗೆ ಇರುವ ಭೀತಿ ಏನಂದ್ರೆ, ಇರಾನ್ ಪರಮಾಣು ಆಯುಧಗಳನ್ನು ಅಭಿವೃದ್ಧಿಪಡಿಸಬಹುದು, ಅದು ತನ್ನ ಅಸ್ತಿತ್ವಕ್ಕೆ ಅಪಾಯವಾಗಬಹುದು. ಇಲ್ಲಿಂದಲೇ ಈ ಸಂಘರ್ಷದ ಮೂಲ ಆರಂಭವಾಗುತ್ತದೆ. ಇತ್ತೀಚಿನ ಬೆಳವಣಿಗೆಗಳತ್ತ ಗಮನ ಹರಿಸಿದರೆ ಫೆಬ್ರವರಿ 28, 2026ರಂದು ದೊಡ್ಡ ಮಟ್ಟದ ಮಿಸೈಲ್ ದಾಳಿ ನಡೆದಿದೆ. ಆ ದಿನ ಇಸ್ರೇಲ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಸಂಯುಕ್ತವಾಗಿ ಇರಾನ್ ಮೇಲೆ ವಾಯು ದಾಳಿ ನಡೆಸಿದೆ. ಅಮೆರಿಕ ಈ ಕಾರ್ಯಾಚರಣೆಗೆ ಆಪರೇಷನ್ ಎಪಿಕ್ ಫ್ಯೂರಿ ಎಂದು ಹೆಸರು ನೀಡಿದೆ. ಈ ದಾಳಿಗಳ ನಂತರ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗಿದೆ. ಕೆಲವು ವರದಿಗಳ ಪ್ರಕಾರ ಈ ದಾಳಿಯ ಸಮಯದಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ತೆಹರಾನ್ನಲ್ಲಿ ಇದ್ದರು ಮತ್ತು ಅವರು ಸಾವನ್ನಪ್ಪಿದ್ದಾರೆ. ಇಂತಹ ಸೂಕ್ಷ್ಮ ಸುದ್ದಿಗಳನ್ನು ಅಧಿಕೃತ ದೃಢೀಕರಣದ ನಂತರವೇ ನಂಬುವುದು ಸೂಕ್ತ. ದಾಳಿಯ ತಕ್ಷಣ ಇರಾನ್ ಪ್ರತಿಕಾರಾತ್ಮಕ ಕ್ರಮ ಕೈಗೊಂಡಿರುವುದಾಗಿ ಹೇಳಿದೆ. ಇಸ್ರೇಲ್ ಜೊತೆಗೆ ಬಹ್ರೈನ್, ಕತಾರ್, ಕುವೈತ್, ಯುಎಇ, ಸೌದಿ ಅರೇಬಿಯಾ, ಜೋರ್ಡನ್ ಮತ್ತು ಇರಾಕ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿದೆ ಎಂದು ಇರಾನ್ ಹೇಳಿದೆ. ಇದೀಗ ಪ್ರಮುಖ ಪ್ರಶ್ನೆ ಏನಂದ್ರೆ, ಈ ಸಂಘರ್ಷದ ಪರಿಣಾಮ ಭಾರತಕ್ಕೆ ಏನು ಅಂತ. ಭಾರತ ಈ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿಲ್ಲ, ಆದರೆ ಈ ಸಂಘರ್ಷ ನಡೆಯುತ್ತಿರುವ ಪ್ರದೇಶ ಭಾರತದ ಇಂಧನ ಅವಲಂಬನೆ, ವ್ಯಾಪಾರ ಮತ್ತು ವಲಸೆ ಭಾರತೀಯರ ಜೀವನಕ್ಕೆ ಸಂಬಂಧಿಸಿದೆ. ಮೊದಲ ಪರಿಣಾಮ ಏನಂದ್ರೆ, ತೈಲ ಮತ್ತು ಅನಿಲ ಬೆಲೆ. ಭಾರತ ತನ್ನ ತೈಲ ಅವಶ್ಯಕತೆಯ ಸುಮಾರು 85% ಆಮದು ಮಾಡಿಕೊಳ್ಳುತ್ತದೆ. ಅದರ ಬಹುಪಾಲು ಮಧ್ಯಪ್ರಾಚ್ಯದಿಂದ ಬರುತ್ತದೆ. ಇರಾನ್ ಸಮೀಪದಲ್ಲಿರುವ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲದ ವಿಶ್ವದ ಸುಮಾರು 20% ತೈಲ ಸಾಗುತ್ತದೆ. ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುವಂತದ್ದು. ಎರಡನೇ ಪರಿಣಾಮ ಏನಂದ್ರೆ, ಬೆಲೆ ಏರಿಕೆ. ತೈಲ ಬೆಲೆ ಏರಿದರೆ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಾಗುವಂಥದ್ದು. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುವಂಥದ್ದು. ಮಧ್ಯಪ್ರಾಚ್ಯದಲ್ಲಿರುವ ಭಾರತೀಯರು, ಅಲ್ಲಿ ಸುಮಾರು 80ರಿಂದ 90 ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಯುದ್ಧ ವಿಸ್ತರಿಸಿದರೆ ಅವರ ಸುರಕ್ಷತೆ ಮತ್ತು ಉದ್ಯೋಗದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವಂಥದ್ದು. ಈ ರೀತಿಯ ಸುದ್ದಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಪ್ರತಿಯೊಂದು ಮಾಹಿತಿ ಸತ್ಯವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ TRP ಅಥವಾ ವೈರಲ್ ಉದ್ದೇಶಕ್ಕಾಗಿ ಸುದ್ದಿಗಳನ್ನು ಹೆಚ್ಚಾಗಿ ತೋರಿಸಲಾಗುತ್ತದೆ. ಇತ್ತೀಚೆಗಂತೂ AI ಜಮಾನ ಬಂದಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ವಿಡಿಯೋ ನೋಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಆದರೆ ನಮ್ಮ ಉದ್ದೇಶ ನಿಮಗೆ ಸರಿಯಾದ ಸಮತೋಲನಯುತ ಮತ್ತು ದೃಢೀಕೃತ ಮಾಹಿತಿ ನೀಡುವುದು. ಈ ವಿಡಿಯೋನ ನೋಡಿದ ಮೇಲೆ ನಿಮ್ಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.